ಹಾಲಿನಲ್ಲಿದ್ದ ಟಿವಿ ಶಬ್ದಕ್ಕಿಂತ ಹೆಚ್ಚಾಗಿ ನನ್ನ ಎದೆ ಬಡಿತ ನನಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು. ಅಂದು ನನ್ನ ತಂಗಿ ರೇಖಾಗೆ ಗಂಡು ನೋಡೋ ಕಾರ್ಯಕ್ರಮ ಇತ್ತು. ತಂದೆಯ ದಿಢೀರ್ ಅನಾರೋಗ್ಯ, ನನ್ನ ಬುಟಿಕ್ ಮೇಲಿದ್ದ ಲಕ್ಷಾಂತರ ರೂಪಾಯಿ ಸಾಲದ ಸುಳಿ, ಇವೆಲ್ಲದರ ನಡುವೆ ನನಗೆ ಮದುವೆಯ ಆಲೋಚನೆಯೇ ಸತ್ತು ಹೋಗಿತ್ತು. ಮನೆಯ ಹಿರಿಯ ಮಗಳಾಗಿ ಕುಟುಂಬದ ಕಷ್ಟಗಳನ್ನು ಹೆಗಲ ಮೇಲೆ ಹೊತ್ಕೊಂಡು ನನ್ನ ಆಸೆ ಆಕಾಂಕ್ಷೆ, ನನ್ನ ಭಾವನೆ, ವಯಸ್ಸಿನ ಆಸೆಗಳನ್ನೆಲ್ಲ ಬದಿಗೊತ್ತಿ ಬದುಕ್ತಿದ್ದ ದಿನಗಳವು. ಅಂದು ಸರಳವಾದ ಹಳದಿ ಬಣ್ಣದ ಹಾಲ್ಗೆ ಕಾಫಿ ತಲುಪಿಸೋಕೆ ಅಡುಗೆ ಮನೆಯಲ್ಲಿ ನಿಂತಿದ್ದೆ. ಅಷ್ಟರಲ್ಲೇ ಹೊರಗಡೆಯಿಂದ ಕಾರಿನ ಸದ್ದು ಕೇಳಿಸ್ತು. ರೇಖಾ ಕೂಡ ಓಡುತ್ತಾ ಅಡುಗೆ ಮನೆಗೆ ಬಂದವಳೆ ನನ್ನ ಕೈಗಳನ್ನು ಹಿಡಿದು ನಡುಗುವ ಧ್ವನಿಯಲ್ಲಿ ಅಂದ್ಲು, ಅಕ್ಕ, ಬಂದಿರೋ ಗಂಡನ್ನ ನೋಡಿದ್ಯಾ? ಎಂಥ ಪರ್ಸ್ನಾಲಿಟಿ ಗೊತ್ತಾ? ಅವನು ಕಾರು, ಅವನ ಲುಕ್ಕು, ಅಬ್ಬಬ್ಬಬ್ಬಾ, ಇವನೇ ನನ್ನ ಗಂಡಾಗಬೇಕು ಅಕ್ಕ. ಇವನು ಸಿಕ್ಕರೆ ನನ್ನ ಲೈಫ್ ಸೆಟಲ್ಡ್. ಅವಳ ಕಣ್ಣುಗಳಲ್ಲಿ ರೇಷ್ಮೆಯಂತಹ ಹೊಸ ಕನಸುಗಳು ಮೂಡಿದ್ವು. ಅವಳು ಹೇಳಿದ ಗಂಡಿನ ಹೆಸರು ರಘುವೀರ್. ಬಿಸ್ನೆಸ್ ವರ್ಲ್ಡ್ನಲ್ಲಿ ದೊಡ್ಡ ಹೆಸರು, ಅದ್ಭುತ ಆಕರ್ಷಣೆ ಉಳ್ಳ ವ್ಯಕ್ತಿ. ನಾನು ಮುಗುಳ್ನಕ್ಕು ಕಾಫಿ ಟ್ರೇಯನ್ನು ಹಿಡಿದು ಹಾಲಿಗೆ ಬಂದೆ. ರಘುವೀರು ಸೋಫಾದ ಮೇಲೆ ಕುಳಿತಿದ್ರು. ಸೂಟಿನಲ್ಲಿ ಅವರ ಆಕರ್ಷಕ ವ್ಯಕ್ತಿತ್ವ, ಗಂಭೀರ ಕಣ್ಣುಗಳು ಮತ್ತು ಘನತೆಯುಳ್ಳ ನಡೆನುಡಿ ಯಾರನ್ನಾದರೂ ಸೆಳೆಯುವಂತಿತ್ತು. ನಮಸ್ಕಾರ ಅಂತ ಮೆಲ್ಲನೆ ಕಾಫಿ ಕಪ್ ನೀಡಲು ಅವರ ಬಳಿ ಬಾಗ್ತೀನಿ. ಆ ಕ್ಷಣ ರಘುವೀರ್ ಕಣ್ಣುಗಳು ರೇಖಾಳ ಮೇಲೆಲ್ಲ ನೇರವಾಗಿ ನನ್ನ ಕಣ್ಣುಗಳನ್ನ ತಲುಪ್ತಾ ಇದ್ವು. ಅವರ ನೋಟದಲ್ಲಿ ಕೇವಲ ಸಾಧಾರಣವಾದ ಆಕರ್ಷಣೆ ಇರಲಿಲ್ಲ, ಅದರಲ್ಲಿ ಆಳವಾದ ಏನೋ ಒಂದು ರಹಸ್ಯವಾದ ಶಕ್ತಿ ಇತ್ತು. ನಾನು ಮುಜುಗರದಿಂದ ಕಣ್ಣು ತಗ್ಗಿಸ್ದೆ. ಟ್ರೇ ಕೆಳಗಿಡುವಾಗ ನನ್ನ ಬೊಟೆಕ್ನ ಹೊಸ ಡಿಸೈನ್ ಬುಕ್ ಮತ್ತು ಸಾಲದ ನೋಟಿಸ್ನ ಒಂದು ಪೇಪರ್ ಆಕಸ್ಮಿಕವಾಗಿ ಟೇಬಲ್ ಮೇಲೆ ಬಿದ್ದು ಹೋಗಿದೆ. ರಘುವೀರು ಅದನ್ನು ಅತ್ಯಂತ ಸೂಕ್ಷ್ಮವಾಗಿ ಬಹುಶಃ ಓದ್ತಾ ಇದ್ದಾರೆ, ಅದು ಗಮನಿಸ್ತಿದ್ದಾರೆ. ಎಲ್ಲರೂ ಕುಳಿತು ಮದುವೆಯ ಬಗ್ಗೆ, ಜಾತಕದ ಬಗ್ಗೆ ಮಾತಾಡ್ತಾ ಇದ್ರು. ರೇಖಾ ಮಾತ್ರ ಫುಲ್ಲು ನಾಚಿಕೆಯಿಂದ, ತುಂಬ ಖುಷಿಯಿಂದ ರಘುವೀರ್ ಮುಖವನ್ನೇ ದಿಟ್ಟಿಸಿ ನೋಡ್ತಾ ಇದ್ಲು. ಅವಳ ಮನಸ್ಸಿನಲ್ಲಿ ರಘುವೀರ್ ಈಗಾಗಲೇ ತನ್ನ ಗಂಡ, ತನ್ನ ಸ್ವಂತ, ನಾನು ದೊಡ್ಡ ಮನೆ ಸೊಸೆ ಎಂಬ ಭಾವನೆ ಬಂದಾಗಿದೆ. ಆದರೆ ಮಾತುಕತೆ ಮುಗಿಯುವ ಹಂತಕ್ಕೆ ಬಂದಾಗ ರಘುವೀರ್ ಎದ್ದು ನಿಂತುಬಿಟ್ರು. ಇಡೀ ಹಾಲ್ನಲ್ಲಿ ನಿಶಬ್ದ ಆವರಿಸ್ತು. ರಘುವೀರ್ ತಂದೆ ತಾಯಿ ರೇಖಾ ನಮಗೆ ಇಷ್ಟವಾಗಿದ್ದಾಳೆ ಅಂತ ಹೇಳಲು ಹೊರಟಾಗ ರಘುವೀರ್ ಗಂಭೀರ ಧ್ವನಿಯಲ್ಲಿ ಮಧ್ಯ ಪ್ರವೇಶಿಸಿದ್ರು. ಅಪ್ಪ, ಒಂದು ನಿಮಿಷ ಅಂದ ರಘುವೀರ್ ನೇರವಾಗಿ ತನ್ನತ್ತ ನಡೆದು ಬಂದರು. ಅವರ ಪ್ರತಿಯೊಂದು ಹೆಜ್ಜೆಯೂ ನನ್ನ ಎದೆಯಲ್ಲಿ ನಡುಕ ಹುಟ್ಟಿಸುವಂತಿತ್ತು. ನನ್ನ ಎದುರು ಬಂದು ನಿಂತು ಎಲ್ಲರ ಎದುರಲ್ಲೇ ದಿಟ್ಟವಾಗಿ ಹೇಳ್ತಾರೆ, ನನಗೆ ರೇಖಾಳಿಗಿಂತ ಈ ಮನೆಯ ಹಿರಿಯ ಮಗಳು ಶುಭಾ ತುಂಬ ಇಷ್ಟ ಆಗಿದ್ದಾಳೆ. ನಾನು ಮದುವೆಯಾದರೆ ಈ ಅನನ್ಯವಾದ ಹುಡುಗಿ ಶುಭಾಳನ್ನೇ ಆಗುವುದು. ಇಲ್ಲದಿದ್ದರೆ ಈ ಮದುವೆ ಪ್ರಸ್ತಾಪನೆ ಇಲ್ಲೇ ಮುಗಿದೋಗ್ಲಿ. ಆ ಒಂದೇ ಒಂದು ಮಾತು ಇಡೀ ಮನೆಯಲ್ಲಿದ್ದವರ ರಕ್ತ ಎಪ್ಪುಗಟ್ಟುವಂತೆ ಮಾಡಿಬಿಡ್ತು. ನನ್ನ ತಂದೆ ಶಾಕ್ನಿಂದ ಎದ್ದು ನಿಂತರು. ನಾನು ದಿಗ್ಗಲಿನಿಂದ ರಘುವೀರ್ ಅವರನ್ನೇ ದಿಟ್ಟಿಸಿ ನೋಡ್ತಾ ಇದ್ದೆ. ಅವರ ಕಣ್ಣುಗಳಲ್ಲಿ ನನ್ನನ್ನು ಪಡೆಯಲೇಬೇಕು, ತಡೆಯಲಾಗದ ಆಕರ್ಷಣೆ ಮತ್ತು ಹಠ, ಆಸೆ ಎದ್ದು ಕಾಣ್ತಾ ಇತ್ತು. ಆದರೆ ನನ್ನ ಪಕ್ಕದಲ್ಲೇ ನಿಂತಿದ್ದ ತಂಗಿ ರೇಖಾಳ ಮುಖವನ್ನು ನಾನು ತಿರುಗಿ ನೋಡಿದಾಗ ನನ್ನ ಮೈಯಲ್ಲೊಂದು ಭಯ, ನಡುಕ, ಒಂದು ರೀತಿಯ ಅಸೂಯೆ ಹುಟ್ಟಿತು ಅನಿಸುತ್ತೆ ಅವಳಿಗೆ. ಅವಳ ಮುಖದಲ್ಲಿದ್ದ ನಾಚಿಕೆ ಮಾಯವಾಗಿ ಕಣ್ಣುಗಳಲ್ಲಿ ಕೆಂಡದಂತಹ ಕ್ರೋಧ, ಲೋಭ, ಮದ, ಮಾತ್ಸರ್ಯ, ಹಗೆತನ ಎದ್ದು ಕಾಣಿಸ್ತಾ ಇತ್ತು. ರೇಖಾ ತನ್ನ ಬೆರಳುಗಳನ್ನು ಎಷ್ಟು ಗಟ್ಟಿಯಾಗಿ ಮಡಿಸ್ತಿದ್ಲಂದ್ರೆ ಅವಳ ಉಗುರುಗಳ ಹಸ್ತಕ್ಕೆ ಚುಚ್ಚಿ ರಕ್ತ ಬರುವಷ್ಟು. ಅವಳು ತನ್ನತ್ತ ತೀಕ್ಷ್ಣವಾಗಿ ನೋಡಿ ಮನಸ್ಸಿನಲ್ಲೇ ಏನೋ ಶಪಿಸ್ತಾ ಇದ್ದಾಳೆ. ರಘುವೀರ್ ಅವರ ಇದಿಡೀ ನಿರ್ಧಾರಕ್ಕೆ ಕಾರಣ ಏನು? ತನ್ನ ಅಕ್ಕನ ಮೇಲೇನೆ ಕಣ್ಣಿಟ್ಟ ರಘುವೀರ್ಗಾಗಿ ರೇಖಾ ಈಗ ಯಾವ ಮಟ್ಟಕ್ಕೆ ಇಳಿಯೋಕೆ ಸಿದ್ಧಳಾಗ್ತಾಳೋ ಗೊತ್ತಿಲ್ಲ. ರಘುವೀರ್ ಆಡಿದ ಮಾತು ಇಡೀ ಹಾಲ್ನಲ್ಲಿ ಬಾಂಬ್ನಂತೆ ಸಿಡಿದಿತ್ತು. ತಂದೆ ತಬ್ಬಿಬ್ಬಾಗಿ, ಏನಪ್ಪ ಇದು? ಬಂದದ್ದು ರೇಖಾಗೆ ಗಂಡು ನೋಡೋಕೆ ಅಂತ? ಶುಭಾಗೆ ಮದುವೆ ಆಲೋಚನೆ ಇಲ್ವಲ್ಲಪ್ಪ ಅಂತ ತೊದಲುತ್ತಾರೆ. ಅದು ಇಲ್ಲ ಸರ್, ನನಗೆ ಶುಭಾ ಅವರ ಗಂಭೀರತೆ, ಕುಟುಂಬವನ್ನು ಕಾಯುವ ರೀತಿ ತುಂಬ ಇಷ್ಟ ಆಯಿತು. ನಿರ್ಧಾರ ನಿಮಗೆ ಬಿಟ್ಟಿದ್ದು ಅಂತ ರಘುವೀರ್ ಖಡಕ್ಕಾಗಿ ಹೇಳಿ ತಮ್ಮ ಕುಟುಂಬದ ಜೊತೆ ಹೊರಟೇ ಹೋಗ್ತಾರೆ. ಒಂದು ಮಾತನ್ನು ಕೂಡ ಕೇಳಲಿಲ್ಲ. ಅವರು ಹೋದ ಬೆನ್ನಲ್ಲೇ ಮನೆಯಲ್ಲಿ ಮಹಾಭಾರತ, ರಾಮಾಯಣ ಎಲ್ಲವೂ ಶುರುವಾಗೋಯ್ತು. ರೇಖಾ ಕೋಪದಿಂದ ಗಿಡದ ಗುಂಟವನ್ನು ನೆಲಕ್ಕಪ್ಪಳಿಸಿ ಓಡೋದು ಚೂರು ಚೂರಾಕಿದ್ಲು. ಅವಳ ಕಣ್ಣುಗಳಲ್ಲಿ ನೀರಿರಲಿಲ್ಲ, ಬದಲಿಗೆ ಕೆಂಡದಂತಹ ಕ್ರೋಧವಿತ್ತು. ನನ್ನ ಹತ್ತಿರ ಬಂದವಳೆ ನನ್ನ ಹೆಗಲನ್ನು ಗಟ್ಟಿಯಾಗಿ ಹಿಡಿದು ಅಳ್ಳಾಡಿಸುತ್ತಾ, ಅಕ್ಕ, ನೀನು ಕಾಫಿ ತರೋ ನೆಪದಲ್ಲಿ ಅವನಿಗೆ ಏನು ವಶೀಕರಣ ಮಾಡಿದೆಯೇ? ನನ್ನ ಗಂಡ ಆಗಬೇಕಾದವನನ್ನು ಕಸ್ದುಕೊಳ್ಳೋಕೆ ನಿನಗೆ ಎಷ್ಟೇ ಧೈರ್ಯ, ಪಾಪಿ ನೀನು ಅಂತ ಹೇಳಿ ಕಿರಿಚಿದ್ಲು.
ರೇಖಾ, ನನಗೇನು ಗೊತ್ತಿಲ್ಲ ಕಣೆ, ನಾನು ಅವನ ಜೊತೆ ಮಾತಾಡೇ ಇಲ್ಲ ಅಂತ ನಾನು ಎಷ್ಟೇ ಸಮಾಧಾನ ಪಡಿಸಿದ್ರೂ ಅವಳು ಕೇಳುವಂತಹ ಸ್ಥಿತಿಯಲ್ಲೇ ಇರಲಿಲ್ಲ. ನೀನು ಈ ಮದುವೆಗೆ ಒಪ್ಪಬಾರದು, ಒಂದು ವೇಳೆ ಒಪ್ಪಿದ್ರೆ ನಾನು ವಿಷ ಕುಡಿದು ಸತ್ತೋಗ್ತೀನಿ ಕಣೆ ಅಂತ ಬೆದರಿಕೆಯೊಡ್ಡಿ ತನ್ನ ಕೋಣೆಗೆ ಓಡ್ ಹೋಗಿ ಬಾಗಿಲನ್ನು ಹಾಕ್ಕೊಂಡೇ ಬಿಟ್ಲು. ನನಗೇನು ಮಾಡ್ಬೇಕಂತಾನೆ ತೋಚಲಿಲ್ಲ. ಒಂದು ಕಡೆ ಬೋಟಿಗೆ ಸಾಲದ ಚಿಂತೆ ಒಂದೆಡೆ, ಆದರೆ ಇನ್ನೊಂದು ಕಡೆ ತಂಗಿಯ ಈ ಹುಚ್ಚು ವರ್ತನೆ, ಇನ್ನೊಂದು ಕಡೆ ಆ ಒಬ್ಬ ಪ್ರೇಮಿಯ ಈ ವರ್ತನೆ ನನ್ನನ್ನು ಸಂಪೂರ್ಣವಾಗಿ ಕುಗ್ಗಿಸ್ಬಿಡ್ತು. ಮರುದಿನ ಬೆಳಗ್ಗೆ ನನ್ನ ಬುಟಿಕ್ ಮುಂದೆ ಕಪ್ಪು ಬಣ್ಣದ ದುಬಾರಿ BMW ಕಾರ್ ಬಂದು ನಿಲ್ಲುತ್ತೆ. ಕಾರ್ನಿಂದ ಇಳಿದು ಬಂದದ್ದು ಮತ್ತಾರೂ ಅಲ್ಲ, ರಘುವೀರ್. ಅವರು ನೇರವಾಗಿ ನನ್ನ ಆಫೀಸ್ ರೂಮ್ ಬಂದರು. ಅವರ ಕೈಯಲ್ಲೊಂದು ಕೆಂಪು ಬಣ್ಣದ ಫೈಲ್ ಇತ್ತು. ಅದನ್ನು ನನ್ನ ಟೇಬಲ್ ಮೇಲಿಟ್ಟು, ಶುಭಾ, ಇದು ನಿಮ್ಮ ಬುಟಿಕ್ನ ಸಾಲದ ಸಂಪೂರ್ಣ ದಾಖಲೆಗಳು. ನಿಮ್ಮ ಸುಮಾರು 15 ಲಕ್ಷ ಸಾಲವನ್ನು ನಾನು ಸಂಪೂರ್ಣವಾಗಿ ತೀರಿಸಿದ್ದೇನೆ. ಇಂದಿನಿಂದ ಈ ಬುಟಿಕ್ ಸಂಪೂರ್ಣ ಉಚಿತ ಅಂತ ಹೇಳ್ತಾರೆ. ನನಗೆ ಆಘಾತವಾಯಿತು. ನೀವು ಯಾಕೆ ಇದನ್ನು ಮಾಡಿದ್ರಿ? ನಿಮ್ಮಿಂದ ಯಾವ ಸಹಾಯನೂ ಕೇಳಲಿಲ್ವಲ್ಲ ಅಂತ ನಾನು ಕೋಪದಿಂದಲೇ ಹೇಳಿದ್ದೆ. ರಘುವೀರ್ ನನ್ನ ಹತ್ರ ಬಂದರು. ಅವರ ಗಂಭೀರ ಕಣ್ಣುಗಳು ನೇರವಾಗಿ ನನ್ನ ಕಣ್ಣುಗಳನ್ನು ತೂರಿ ನೋಡ್ತಾ ಇದ್ವು. ಶುಭಾ, ನಾನು ನಿನ್ನ ಸಾಲ ತೀರಿಸಿದ್ದು ಬ್ಲ್ಯಾಕ್ಮೇಲ್ ಮಾಡೋಕ್ಕಲ್ಲ, ನಿನ್ನ ಆತ್ಮಾಭಿಮಾನಕ್ಕೆ ಬೆಲೆ ಕೊಡೋಕೆ. ನೀನು ಅನುಭವಿಸ್ತಿರುವ ಕಷ್ಟ ನನಗೂ ಗೊತ್ತು. ನನಗೆ ನಿನ್ನ ಸೌಂದರ್ಯಕ್ಕಿಂತ ನಿನ್ನ ಈ ಸ್ವಾವಲಂಬನೆ ಇಷ್ಟವಾಗಿದೆ ಎನ್ನುತ್ತಾ ನನ್ನ ಕೈಯಲ್ಲಿದ್ದ ನೋಟಿಸ್ ಪೇಪರನ್ನು ಹರಿದು ಆಚೆ ಹಾಕ್ತಾರೆ. ಅವರ ಕಾಳಜಿ, ಗೌರವ, ಗಂಭೀರತೆ ನನ್ನ ಹೃದಯದ ಯಾವುದೋ ಒಂದು ಮೂಲೆಯನ್ನು ತಟ್ಟಿತ್ತು. ಆದರೆ ತಂಗಿ ರೇಖಾಳ ಬೆದರಿಕೆ ನನ್ನ ಕಣ್ಣ ಮುಂದೆ ಬಂತು. ಆದರೆ ರೇಖಾ ಈ ಮದುವೆಗೆ ಒಪ್ಪಲ್ಲ, ಅವಳು ಸಾಯುವುದಾಗಿ ಬೆದರಿಕೆ ಹಾಕ್ತಿದ್ದಾಳೆ ಅಂತ ನಾನು ಕೂಡ ಹಿಂಜರಿಕೆಯಿಂದಾನೇ ಹೇಳಿದೆ. ಆ ಕ್ಷಣ ರಘುವೀರ್ ತುಟಿಯಂಚಿನಲ್ಲಿ ವಿಚಿತ್ರವಾದ ಒಂದು ನಗು ಮೂಡಿತ್ತು. ಅಯ್ಯೋ, ನಿನ್ನ ತಂಗಿ ರೇಖಾಳ ಬಗ್ಗೆ ನೀನು ಚಿಂತಿಸಬೇಡ. ಅವಳಿಗೆ ನನ್ನ ಮೇಲಿರುವುದು ಪ್ರೀತಿಯಲ್ಲ, ನನ್ನ ಶ್ರೀಮಂತಿಕೆ ಮತ್ತು ಕಾರಿನ ಮೇಲಿರುವಂತಹ ಅತಿಯಾದ ಆಸೆ. ಅವಳಿಗೆ ಬೇಕಾಗಿರುವುದು ಹಣ, ನಿನ್ನಂತೆ ಪ್ರೀತಿಯಲ್ಲ ಅಂತ ಹೇಳಿಬಿಡ್ತಾನೆ. ಅಷ್ಟರಲ್ಲೇ ನನ್ನ ಫೋನ್ಗೆ ಒಂದು ನೋಟಿಫಿಕೇಶನ್ ಬಂತು. ಅದು ರೇಖಾಳ ಮೆಸೇಜೇ ಆಗಿತ್ತು. ಫೋನ್ ಸ್ಕ್ರೀನ್ ನೋಡಿದಾಗ ನನಗೆ ಮೈಯಲ್ಲೊಮ್ಮೆ ನಡುಕ ಹುಟ್ಟಿತ್ತು. ಈಕೆ ಏನಪ್ಪ ಮಾಡಿದ್ಲು ಅಂತ. ರೇಖಾ ಕಳುಹಿಸಿದ್ದ ಮೆಸೇಜ್ನಲ್ಲಿ ಒಂದು ಫೋಟೋ ಇತ್ತು. ಅದರಲ್ಲಿ ರೇಖಾ ರಘುವೀರ್ ಅವರ ಹಳೆಯ ಆಫೀಸ್ ಪಾರ್ಟಿಯೊಂದರಲ್ಲಿ ಅವರ ಪಕ್ಕದಲ್ಲೇ ನಿಂತು ಹತ್ತಿರವಾಗಿ ನಗ್ತಿದ್ದಾಳೆ. ಮೆಸೇಜ್ನಲ್ಲಿ ರೇಖಾ ಬರೆದಿದ್ದಾಳೆ, ಅಕ್ಕ, ರಘುವೀರ್ ನಿನ್ನ ಸಾಲ ತೀರಿಸಿರಬಹುದು, ಆದರೆ ಅವನಿಗೆ ನನ್ನ ಜೊತೆ ಈಗಾಗಲೇ ಹಳೆಯ ಸಂಬಂಧವಿದೆ. ನೀನು ಅವನನ್ನು ಮದುವೆಯಾದರೆ ನಿಮ್ಮ ಮೊದಲ ರಾತ್ರಿಯೊಂದೇ ನಾನು ನಿಮ್ಮಿಬ್ಬರ ನಡುವೆ ಬಂದು ನಿಲ್ತೀನಿ. ಯಾವುದೇ ಕಾರಣಕ್ಕೂ ಅವನನ್ನು ನೀನು ಮದುವೆಯಾಗುವ ಹಾಗಿಲ್ಲ. ಧೈರ್ಯವಿದ್ದರೆ ಮದುವೆಯಾಗಿ ನೋಡು ಅಂತ ಬರೆದಿದ್ಲು. ನಾನು ಬೆಚ್ಚಿಬಿದ್ದು ರಘುವೀರ್ ಮುಖ ನೋಡಿದೆ. ರಘುವೀರ್ ನಿಜವಾಗಿಯೂ ನನಗಾಗಿ ಬಂದಿದ್ದಾರಾ ಅಥವಾ ರೇಖಾ ಮತ್ತು ರಘುವೀರ್ ನಡುವೆ ನನಗೆ ಗೊತ್ತಿಲ್ಲದಿರೋ ಥರ ಹಳೆಯ ರಹಸ್ಯವೇನಾದರೂ ಇದೆಯಾ? ಆ ಫೋಟೋ ನೋಡಿದ ಕ್ಷಣ ನನ್ನ ಕಾಲಡಿಯ ನೆಲ ಕುಸ್ತಂಗಾಯಿತು. ಫೋಟೋದಲ್ಲಿ ರೇಖಾ ಮತ್ತು ರಘುವೀರ್ ಸಾಕಷ್ಟು ಹತ್ತಿರವಾಗಿ ನಿಂತಿದ್ರು. ರೇಖಾ ಅವರ ಹೆಗಲ ಮೇಲೆ ಕೈ ಇಟ್ಟು ನಗಾಡ್ತಾ ಇದ್ಲು. ಕೈಲಿದ್ದ ಫೋನ್ ನಡುಕ್ತಿತ್ತು. ನನ್ನ ಮುಖದಲ್ಲಾದ ಬದಲಾವಣೆಯನ್ನು ಗಮನಿಸಿದಂತಹ ರಘುವೀರು ಮೆಲ್ಲನೆ ನನ್ನ ಹತ್ತಿರ ಬಂದು, ಈಗ ಏನಾಯಿತು ಶುಭಾ, ಯಾಕಷ್ಟು ಗಾಬರಿಯಾಗಿ ನಿಂತಿದ್ಯಾ ಅಂತ ಕೇಳುತ್ತಾ ನನ್ನ ಕೈಲಿದ್ದ ಫೋನನ್ನು ಪಡೆದುಕೊಳ್ತಾರೆ. ಫೋನ್ ಸ್ಕ್ರೀನ್ ಮೇಲಿದ್ದ ಮೆಸೇಜ್ ಮತ್ತು ಫೋಟೋ ನೋಡಿದ ರಘುವೀರ್ ಮುಖದಲ್ಲಿದ್ದ ಗಂಭೀರತೆ ಕ್ಷಣಾರ್ಧದಲ್ಲಿ ತೀವ್ರ ಕೋಪವಾಗಿ ಬದಲಾಗುತ್ತೆ. ಆದರೆ ಅವರ ಕಣ್ಣುಗಳಲ್ಲಿ ಯಾವುದೇ ತಪ್ಪು ಮಾಡಿದ ಭಾವನೆ ಎನ್ನುವುದು ಚೂರೂ ಇರಲಿಲ್ಲ. ಶುಭಾ, ನೀನು ಇದನ್ನು ನಂಬ್ತಿದ್ದೀಯಾ ಎಂದು ನನ್ನ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ ಕೇಳ್ತಾ ಇದ್ರು. ನನಗೇನು ಅರ್ಥನೇ ಆಗ್ತಿಲ್ಲ ರಘುವೀರ್. ರೇಖಾ ಯಾಕೀಗೆ ಮೆಸೇಜ್ ಕಳಿಸ್ತಾನೆ ಇದ್ದಾಳೆ? ನೀವಿಬ್ಬರ ನಡುವೆ ಮೊದಲೇ ಏನಾದರೂ ಪರಿಚಯ ಇತ್ತಾ ಅಂತ ಕಂಠವನ್ನು ಗದ್ಗದಿಸುತ್ತಾ ಕೇಳಿದೆ. ರಘುವೀರ್ ಒಂದು ದೀರ್ಘವಾದ ನಿಟ್ಟುಸಿರು ಬಿಟ್ಟರು. ನಂತರ ತಮ್ಮ ಜೇಬಿನಿಂದ ಸ್ವಂತ ಫೋನನ್ನು ತೆಗೆದು ಅದರಲ್ಲಿರುವ ಒಂದು ವಿಡಿಯೋ ಪ್ಲೇ ಮಾಡಿ ನನ್ನ ಕೈಗೆ ನೀಡ್ತಾರೆ. ಅದು 6 ತಿಂಗಳ ಹಿಂದೆ ಅವರ ಕಂಪನಿಯ ವಾರ್ಷಿಕ ಪಾರ್ಟಿಯಲ್ಲಿ ನಡೆದಂತಹ ಘಟನೆ. ಅಲ್ಲಿ ರೇಖಾ ಮಾಡೆಲಿಂಗ್ ಆಡಿಷನ್ಗಾಗಿ ಬಂದಿರ್ತಾಳೆ. ಪಾರ್ಟಿಯಲ್ಲಿ ಕುಡಿದು ತೂರಾಡ್ತಿದ್ದಂತಹ ರೇಖಾ ರಘುವೀರ್ ಹತ್ರ ಬಂದ್ಬಿಟ್ಟು ಬಲವಂತವಾಗಿ ಫೋಟೋ ಬೇಕು ಅಂತ ಹೇಳಿ ಫೋಟೋ ತೆಗೆದುಕೊಳ್ಳಲು ಯತ್ನಿಸ್ತಿದ್ಲು. ಆದರೆ ನನಗೆ ಬೇಕಾಗಿದ್ದು ಕೇವಲ ಬಾಹ್ಯ ಸೌಂದರ್ಯವಲ್ಲ ಶುಭ, ಕಷ್ಟದಲ್ಲೂ ಕುಟುಂಬಕ್ಕಾಗಿ ಹೋರಾಡುವಂತಹ ನಿನ್ನಂತಹ ಪರಿಶುದ್ಧ ಮನಸ್ಸುಳ್ಳ ಹೆಣ್ಣು. ರಘುವೀರ್ ಆಡಿದ ಪ್ರತಿಯೊಂದು ಮಾತು ನನ್ನ ಎದೆಯಲ್ಲಿದ್ದ ಅನುಮಾನದ ಕಾರ್ಮೋಡಗಳನ್ನು ಚದುರಿಸಿಬಿಟ್ಟಿತ್ತು. ಅವರ ಕಣ್ಣುಗಳಲ್ಲಿ ನನ್ನ ಮೇಲಿದ್ದ ಆಳವಾದ ಆಕರ್ಷಣೆ, ಸತ್ಯತೆ ಮತ್ತು ಕಾಳಜಿ ಎದ್ದು ಕಾಣಿಸ್ತು.
ನನ್ನನ್ನು ಕ್ಷಮಿಸಿ ರಘುವೀರ್ ಅಂತ ನಾನು ತಲೆ ತಗ್ಗಿಸಿ ನಿಂತೆ. ಅವರು ಮೆಲ್ಲನೆ ನನ್ನ ಗಲ್ಲವನ್ನು ಎತ್ತಿ, ಕ್ಷಮೆಯಾಕೆ ಶುಭ, ಅದರ ಬದಲಾಗಿ ನಿನ್ನ ಜಾಗದಲ್ಲಿ ಯಾರು ಇದ್ರೂ ಹೀಗೇ ಯೋಚನೆ ಮಾಡ್ತಾ ಇದ್ರು ಬಿಡು. ಈಗ ಹೇಳು, ಈ ಮದುವೆಗೆ ನಿನ್ನ ಸಂಪೂರ್ಣ ಸಮ್ಮತಿ ಇದೆಯಾ? ನೀನು ನನ್ನನ್ನು ಮದುವೆಯಾಗ್ತೀಯಾ ಅಂತ ಪ್ರೀತಿಯಿಂದ ಕೇಳಿದ್ರು. ನಾನು ಕಣ್ಣೀರಿನ ನಡುವೆಯೇ ಮೆಲ್ಲನೆ ಹೌದು ಅಂತ ತಲೆಯಾಡಿಸಿ ಒಪ್ಪಿಗೆ ಸೂಚಿಸಿದ್ದೆ. ಮದುವೆಯ ದಿನ ಬಂದೇ ಬಿಟ್ಟಿತ್ತು. ಅದ್ದೂರಿಯಾಗಿ ನಡೆದಂತಹ ಕಲ್ಯಾಣ ಮಹೋತ್ಸವದಲ್ಲಿ ರಘುವೀರ್ ನನ್ನ ಕೊರಳಿಗೆ ಮಾಂಗಲ್ಯ ಧಾರಣೆಯನ್ನು ಮಾಡಿದ್ರು. ಇಡೀ ಮಂಟಪ ಮಂಗಳವಾದ್ಯಗಳ ನಾದದಿಂದ ಗಂಗೋತ್ರಿಯಂತೆ ಪವಿತ್ರವಾಗೇ ಇತ್ತು. ಆದರೆ ಕೋಣೆಯ ಮೂಲೆಯಲ್ಲಿ ನಿಂತಿದ್ದ ರೇಖಾಳ ಕಣ್ಣುಗಳಲ್ಲಿ ಮಾತ್ರ ಇನ್ನೂ ಸೋಲನ್ನು ಒಪ್ಪಿಕೊಳ್ಳಲಾಗದ ಕೆಂಡ ಕಾರುವಂತಹ ಒಂದು ಜ್ವಾಲಾಮುಖಿಯಂತಹ ನೋಟವಿತ್ತು. ರಾತ್ರಿ ರಘುವೀರ್ ಅವರ ಮ್ಯಾನ್ಷನ್ಗೆ ಬಂದು ಹೂಗಳಿಂದ, ಚಂದನದ ಸುವಾಸನೆಯಿಂದ ಶೃಂಗಾರಗೊಂಡಿರುವಂತಹ ಶೋಭನದ ಕೋಣೆ ರೆಡಿಯಾಗಿತ್ತು. ನಾನು ಕೈಯಲ್ಲಿ ಹಾಲಿನ ಗ್ಲಾಸನ್ನು ಹಿಡಿದು ನಡುಗುವ ಹೆಜ್ಜೆಗಳನ್ನಿಡುತ್ತಾ ಕೋಣೆಯ ಬಾಗ್ಲನ್ನು ತೆಳೆದೆ. ರಘುವೀರ್ ಮಂಚದ ಮೇಲೆ ಕುಳಿತು ನನಗಾಗಿನೇ ಕಾಯ್ತಾ ಇದ್ರು. ಅವರ ಕಣ್ಣುಗಳಲ್ಲಿ ಇಡೀ ಜಗತ್ತನ್ನೇ ಮರೆಯುವಂತಹ ಪ್ರೇಮದ ಕಾವು ಎದ್ದು ಕಾಣಿಸ್ತಿತ್ತು. ಬಾಗಿಲು ಮುಚ್ಚಿ ನಾನು ಮಂಚದ ಬಳಿ ಬಂದಾಗ ರಘುವೀರ್ ಎದ್ದು ನಿಂತರು. ನನ್ನ ಕೈಯಲ್ಲಿದ್ದ ಹಾಲಿನ ಗ್ಲಾಸನ್ನು ಪಕ್ಕಕ್ಕಿಟ್ಟು ನನ್ನ ಎರಡೂ ಕೈಗಳನ್ನು ತಮ್ಮ ಬೆಚ್ಚಗಿನ ಹಸ್ತಗಳಲ್ಲಿ ತೆಗೆದುಕೊಂಡ್ರು. ಶುಭ, ಇಂದಿನಿಂದ ನಿನ್ನ ಸಕಲ ನೋವುಗಳಿಗೆ ಮುಕ್ತಿ, ನೀ ನನ್ನ ಪ್ರಾಣ ಅಂತ ಪಿಸುಗುಟ್ಟುತ್ತಾ ನನ್ನ ಹತ್ರ ಬಂದರು. ಅವರ ಬಿಸಿ ಉಸಿರು ನನ್ನ ಮುಖಕ್ಕೆ ಸ್ಪರ್ಶಿಸುತ್ತಿದ್ದ ಹಾಗೆ ನಾವಿಬ್ಬರು ಪರಸ್ಪರ ಹತ್ತಿರವಾಗ್ತಿದ್ದೆಯೇ. ಕೋಣೆಯ ಮೇಜಿನ ಮೇಲಿದ್ದ ರಘುವೀರ್ ಅವರ ಫೋನ್ ಕೂಡ ರಿಂಗಣಿಸೋಕೆ, ಶಬ್ದ ಮಾಡೋಕ್ಕೆ ಶುರು ಮಾಡ್ಕೊಳ್ತು. ಒಂದು ಅಪರಿಚಿತ ನಂಬರ್ನಿಂದ ವಾಯ್ಸ್ ಮೆಸೇಜ್ ಬರುತ್ತೆ. ರಘುವೀರ್ ಫೋನ್ ಸ್ಪೀಕರ್ ಆನ್ ಮಾಡ್ತಾರೆ. ಅದರಲ್ಲಿ ರೇಖಾಳ ಅಳು ಬೆರೆತ ಕಿರುಚಾಟ ಕೇಳಿಸ್ತಾ ಇತ್ತು. ರಘುವೀರ್, ನನ್ನನ್ನು ಪ್ರೀತಿಸದಿದ್ದರೆ ಪರವಾಗಿಲ್ಲ, ಆದರೆ ನಿನ್ನ ಮದುವೆಯಾದ ಈ ಶುಭಾಗೆ ನೀನು ದಕ್ಕಲೇಬಾರದು. ನಾನು ಈಗ ನಿಮ್ಮ ಮನೆಯ ಮೇಲ್ಛಾವಣಿಯ ಅಂಚಿನಲ್ಲಿ ನಿಂತಿದ್ದೇನೆ. ಮುಂದಿನ 5 ನಿಮಿಷದಲ್ಲಿ ನೀನೇನಾದರೂ ಇಲ್ಲಿಗೆ ಬರಲಿಲ್ಲ ಅಂತ ಇಟ್ಕೋ, ನಾನು ಕೆಳಗೆ ಬಿದ್ದು ಪ್ರಾಣವನ್ನು ಬಿಡ್ತೀನಿ. ನಿನ್ನ ಮೊದಲ ರಾತ್ರಿ ನನ್ನ ಹೆಣದ ಮೇಲೆಯೇ ನಡೆಯಲಿ, ಒಳ್ಳೆಯದಾಗಲಿ ಅಂತ ಹೇಳಿ ಮೆಸೇಜ್ ಮುಗಿತಾ ಇದ್ದಂತೆಯೇ ಮೇಲ್ಛಾವಣಿಯಿಂದ ಏನೋ ಭಾರವಾದ ವಸ್ತುವಿನ ಸದ್ದು ಕೇಳಿಸ್ತಾ ಇದೆ. ಶುಭ ಮತ್ತು ರಘುವೀರ್ ಅವರ ಮಧುರ ಮಿಲನದ ರಾತ್ರಿಯಲ್ಲೇ ಈ ಆಘಾತಕಾರಿ ಘಟನೆ ಸಂಭವಿಸ್ತಾ ರೇಖಾ ನಿಜವಾಗಿಯೂ ಆತ್ಮಹತ್ಯೆ ಮಾಡ್ಕೊಳ್ತಾಳಾ? ಮುಂದಿನ ಭಾಗದಲ್ಲಿ ನೋಡೋಣ. ಪಾರ್ಟ್ 2 ಅಲ್ಲಿ ಗೊತ್ತಾಗುತ್ತೆ.